रामकृष्णाय। ओम नमो भगवते 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 रामकृष्णाय। हरि ओम तत्सत्। श्री रामकृष्णार्पणमस्तु। ಎಲ್ಲರೂ ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪ್ರಾರ್ಥನೆ ಸಲ್ಲಿಸಿ, ಭಗವಾನ್ ಶ್ರೀರಾಮಕೃಷ್ಣರ ಪ್ರಣಾಮ ಸಲ್ಲಿಸಿ, ಇವತ್ತು ಬರತ್ತು ಶ್ರೀರಾಮಕೃಷ್ಣ ನಾಮವನ್ನ ಜಪ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಈಗ ಶ್ರೀರಾಮಕೃಷ್ಣನ ಜಪ ಮಾಡಿ ನಮ್ಮ ಮನಸ್ಸು ಮತ್ತು ಶರೀರ ಎಲ್ಲ ಪರಿಶುದ್ಧವಾಗಿದೆ ಅಂತ ನೀವು ಭಾವಿಸ್ಕೋಬೇಕು. ಪರಿಶುದ್ಧವಾಗಿದೆ ಅಂತ ನೀವು ಭಾವಿಸ್ಕೋಬೇಕು. ಎಲ್ಲರಿಗೂ ಜಯರಾಮಕೃಷ್ಣ. ನನ್ನ ಹೆಸರು ಲೋಚನ್. ನಾನು ವಿವೇಕಾನಂದ ಮಕ್ಕಳ ಸಂಘಕ್ಕೆ ಸುಮಾರು 8 ವರ್ಷಗಳಿಂದ ಬರುತ್ತಿದ್ದೇನೆ. ಇವತ್ತು ನಾನು ಶ್ರೀ ಆದಿಗುರು ಶಂಕರಾಚಾರ್ಯರವರ ಜೀವನದಲ್ಲಿ ಬರುವಂತಹ ಒಂದು ನೀತಿ ಘಟನೆಯನ್ನು ಹೇಳುತ್ತಿದ್ದೇನೆ. ಸಾವಿರಾರು ವರ್ಷಗಳ ಹಿಂದೆ ಕ್ರಿಸ್ತ ಶಕ 788ರಲ್ಲಿ ಶಿವಗುರು ಮತ್ತು ಆರ್ಯಾಂಬ ಭಾರತದ ಕೇರಳದ ಕಾಲಡಿ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಅವರು ಧರ್ಮನಿಷ್ಠ ಮತ್ತು ದಯಾಪರ ದಂಪತಿಗಳಾಗಿದ್ದರು. ಅವರು ಮಕ್ಕಳನ್ನು ಹೊಂದಲು ಶ್ರದ್ಧೆಯಿಂದ ಬಯಸಿದ್ದರು. ತ್ರಿಚೂರಿನ ಶಿವ ದೇವಾಲಯಕ್ಕೆ ಭೇಟಿ ನೀಡಿದಾಗ ಅವರು ಶಿವನನ್ನು ಭಕ್ತಿಯಿಂದ ಆರಾಧಿಸುತ್ತಾ ದಿನವನ್ನು ಕಳೆದರು. ಆ ರಾತ್ರಿ ಇಬ್ಬರಿಗೂ ಒಂದೇ ಕನಸು ಬಿದ್ದಿತು.
ಕನಸಿನಲ್ಲಿ ಋಷಿಯ ವೇಷದಿಂದ ಶಿವನು ಬಂದು ಅವರಿಗೆ, ನಿಮ್ಮ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿಮಗೆ ಅಲ್ಪಾಯುಷ್ಯವಿರುವ ಒಬ್ಬ ಅಸಾಧಾರಣ ಮಗನು ಬೇಕೋ ಅಥವಾ ಅನೇಕ ಸಾಮಾನ್ಯ ಪುತ್ರರು ಬೇಕೋ ಎಂದು ಅವರು ವರವನ್ನು ಕೇಳಿದರು. ಆಗ ಆ ದಂಪತಿಗಳು ಶಿವನಿಗೆ, ಸ್ವಾಮಿ, ನಮಗೆ ಒಬ್ಬ ಅಸಾಮಾನ್ಯ ಮಗನನ್ನು ನೀಡಿ ಎಂದು ಕೇಳಿಕೊಂಡರು. ಶಿವನು ಅವರಿಗೆ ಆಶೀರ್ವದಿಸಿ ಹೋದನು. ಆಮೇಲೆ ಕೆಲವು ತಿಂಗಳುಗಳ ನಂತರ ಆರ್ಯಾಂಬ ಒಬ್ಬ ಮಗನಿಗೆ ಜನ್ಮವನ್ನು ನೀಡುತ್ತಾಳೆ. ಮಗುವಿಗೆ ಶಂಕರ ಎಂದು ಹೆಸರನ್ನು ನೀಡುತ್ತಾರೆ. ಶಂಕರ ಎಂಬುದು ಶಿವನಿಗೆ ಇನ್ನೊಂದು ಹೆಸರು. 5ನೇ ವಯಸ್ಸಿನಲ್ಲಿ ಶಂಕರನು ತನ್ನ ಪವಿತ್ರ ದಾರದ ಆಚರಣೆಯನ್ನು ಹೊಂದಿಕೊಂಡನು ಮತ್ತು ಆ ಕಾಲದ ಪದ್ಧತಿಯಂತೆಯೇ ಅವನು ಕಲಿತ ಶಿಕ್ಷಕರೊಂದಿಗೆ ವಾಸಿಸಲು ಮತ್ತು ಅಧ್ಯಯನ ಮಾಡಲು ಹೋದನು. ಅವನು ಮನೆಗೆ ಭೇಟಿ ನೀಡಿದಾಗ ಒಂದು ಸಮಯದಲ್ಲಿ ಶಂಕರನ ತಂದೆಯ ಸಾವಿನ ಸುದ್ದಿ ಕೇಳಿ ಅವನಿಗೆ ದುಃಖವಾಯಿತು. ಆದ ನಂತರ ಶಂಕರನ ತಾಯಿ ಕೂಡ ದುರ್ಬಲಗೊಂಡಿದ್ದರು. ಆದ್ದರಿಂದ ಶಂಕರನು ಅವಳನ್ನು ನೋಡಿಕೊಳ್ಳಲು ಹೆಚ್ಚು ಸಮಯವನ್ನು ಕಳೆದನು. ಒಂದು ಸಂದರ್ಭದಲ್ಲಿ ಶಂಕರನ ತಾಯಿ ಅವನನ್ನು, ನಾನು ಸ್ನಾನ ಮಾಡಲು ನದಿಯ ಬಳಿ ಹೋಗಬಹುದೇ ಎಂದು ಕೇಳಿಕೊಂಡರು. ಆಗ ಶಂಕರನು, ನದಿಯವರೆಗೂ ಹೋಗಬೇಕಾಗಿಲ್ಲ, ಏಕೆಂದರೆ ನದಿಯೇ ನಿನ್ನ ಬಳಿ ಬರುತ್ತದೆ ಎಂದು ಹೇಳಿ ಅವನು ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ತುಂಬಾ ಪ್ರಯತ್ನದಿಂದ ನದಿಯ ಮಾರ್ಗವನ್ನು ಬದಲಾಯಿಸಿದನು. ಇದರಿಂದ ಅದು ಈಗ ಅವರ ಮನೆಯ ಮುಂದೆಲೆ ಹರಿಯಲು ಪ್ರಾರಂಭಿಸಿತು. ಅವನ ಭಕ್ತಿಗೆ ಅವನ ತಾಯಿ ಸಂತೋಷಪಟ್ಟು ಅವನನ್ನು ಆಶೀರ್ವದಿಸಿದನು. ಚಿಕ್ಕ ಹುಡುಗನಾಗಿದ್ದಾಗ ಶಂಕರನು ದೇಶವು ಅಸಂಘಟಿತವಾಗಿರುವುದನ್ನು ಕಂಡು ದುಃಖವಾಗುತ್ತದೆ. ಅವನು ಸನ್ಯಾಸಿಯಾಗಬೇಕು, ಆಧ್ಯಾತ್ಮಿಕ ಅಭ್ಯಾಸ ಹಾಗೂ ಏಕತೆಯ ಪ್ರಾಮುಖ್ಯತೆಯ ಬಗ್ಗೆ ಎಲ್ಲರಿಗೂ ತಿಳಿಸಲು ಭಾರತದಾದ್ಯಂತ ಪ್ರಯಾಣಿಸಬೇಕು ಎಂದು ಭಾವಿಸಿದನು. ಆದ್ದರಿಂದ ಅವನು ಸನ್ಯಾಸಿಯಾಗಲು ತನ್ನ ತಾಯಿ ಅನುಮತಿಯನ್ನು ಕೇಳಿದನು. ಅವಳು ನಿರಾಕರಿಸಿದಳು. ನನಗೆ ಆಗಲೇ ವಯಸ್ಸಾಗಿದೆ, ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ? ನೀನು ಮದುವೆಯಾಗಿ ನಿನ್ನ ಹೆಂಡತಿಯ ಜೊತೆ ಇಲ್ಲೇ ಇದ್ದು ಬಿಡು ಎಂದು ತನ್ನ ಆಸೆಯನ್ನು ಹೇಳಿಕೊಳ್ಳುತ್ತಾಳೆ. ಶಂಕರನಿಗೆ ತೀವ್ರ ಬೇಸರವಾಯಿತು. ಅವನು ತನ್ನ ಜೀವನದ ಗುರಿಯನ್ನು ಪೂರೈಸಲು ಬಯಸಿದನು, ಆದರೆ ತನ್ನ ತಾಯಿ ಅನುಮತಿ ಇಲ್ಲದೆ ಮನೆ ಬಿಟ್ಟು ಹೋಗಲಾಗುವುದಿಲ್ಲ. ಅವನು ಏನು ಮಾಡಬೇಕೆಂದು ಯೋಚಿಸುತ್ತಿದ್ದನು. ಆದರೆ ಅವನು ಹೆಚ್ಚು ಸಮಯ ಕಳೆಯಬೇಕಾಗಿರಲಿಲ್ಲ. ಯಾಕಂದ್ರೆ ಒಂದು ಸಂಜೆ ಅವನು ಶಂಕರನ ನದಿಯ ಬಳಿ ಸ್ನಾನ ಮಾಡಲೆಂದು ಹೋಗಿದ್ದಾಗ ಮೊಸಳೆಯೊಂದು ಅವನ ಕಾಲಿಗೆ ಸಿಕ್ಕಿತು. ಅವನು ತನ್ನ ಸಾವಿಗೆ ಎಳೆಯಲ್ಪಡುತ್ತಿದ್ದಾನೆ ಎಂದು ತೋರುತ್ತಿತ್ತು. ದಡದಲ್ಲಿ ಅವನ ತಾಯಿ ತುಂಬಾ ಗಾಬರಿಯಿಂದ ಶಂಕರನು, ಅಮ್ಮ, ನಾನು ಸನ್ಯಾಸಿಯಾಗಿ ಸಾಯಲು ಬಯಸುತ್ತೇನೆ, ದಯವಿಟ್ಟು ನನಗೆ ಅನುಮತಿಯನ್ನು ನೀಡಿ ಎಂದು ಕೇಳಿಕೊಂಡನು. ಅವನ ತಾಯಿಯು ತನ್ನ ಮಗನನ್ನು ಅಂತಿಮ ಕೋರಿಕೆಯನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳು ಒಪ್ಪಿಕೊಂಡು ಆ ಕ್ಷಣದಲ್ಲಿಯೇ ಒಪ್ಪಿಕೊಂಡಳು. ಆ ಕ್ಷಣದಲ್ಲಿ ಮೊಸಳೆಯು ಶಂಕರನನ್ನು ಬಿಡುಗಡೆ ಮಾಡಿತು ಮತ್ತು ನದಿಯಲ್ಲಿ ಕಣ್ಮರೆಯಾಯಿತು. ಶಂಕರನು ಸುರಕ್ಷಿತವಾಗಿ ದಡಕ್ಕೆ ಬಂದನು. ಇದು ದೇವರ ಯೋಜನೆ ಆಗಿತ್ತು ಎಂದು ಅವನ ತಾಯಿಗೆ ತಿಳಿಯಿತು. ಆಗ ಶಂಕರನು ಮಹಾನ್ ಸನ್ಯಾಸಿ ಮತ್ತು ಸಂತ ಎಂದು ಅವಳು ಅರ್ಥ ಮಾಡಿಕೊಂಡಳು. ಆದ್ದರಿಂದ ಅವಳು ಅವನನ್ನು ಆಶೀರ್ವದಿಸಿ, ಮಗನೇ, ನಿನ್ನ ಮುಂದೆ ಇನ್ನು ದೊಡ್ಡ ಕಾರ್ಯಗಳಿವೆ, ನಾನು ನಿನ್ನ ದಾರಿಯಲ್ಲಿ ಅಡ್ಡ ಬರುವುದಿಲ್ಲ ಎಂದು ಹೇಳಿದಳು. ಶಂಕರನು ತಮ್ಮ ತಾಯಿ ಆಶೀರ್ವಾದವನ್ನು ಸ್ವೀಕರಿಸಿಕೊಂಡು ಮತ್ತು 12ನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದನು. ಆಕೆಗೆ ಯಾವಾಗ ಬೇಕಾದರೂ ಹಿಂತಿರುಗುವುದಾಗಿ ಭರವಸೆ ನೀಡಿದನು. ಅವರು ಶ್ರೇಷ್ಠ ಗುರು ಆದನು ಹಾಗೂ ಅವರು ತಮ್ಮ ಉಳಿದ ಅಲ್ಪಾವಧಿಯ ಜೀವನದಲ್ಲಿ ದೇವರಿಗೆ ಅರ್ಪಿಸಿದ ಆರಾಧನೆಯ ಮೂಲಕ ಭಾರತಾದ್ಯಂತ ಜನರನ್ನು ಒಂದುಗೂಡಿಸರು. ಅವರು ಅನುಸರಿಸಿದ ವಿವಿಧ ದೇವತೆಗಳು ಮತ್ತು ಮಾರ್ಗಗಳು ಒಂದೇ ದೇವರ ಎಲ್ಲ ರೂಪಗಳಾಗಿವೆ. ದೇವರು ಎಲ್ಲೆಡೆ ಮತ್ತು ಎಲ್ಲದರಲ್ಲೂ ಅಸ್ತಿತ್ವದಲ್ಲಿದ್ದಾರೆ ಎಂದು ಅವರು ಹೇಳಿದರು. ಹಾಗೂ ಭಾರತದ 4 ದಿಕ್ಕಿನಲ್ಲೂ ಶಕ್ತಿ ಪೀಠಗಳನ್ನು ಸ್ಥಾಪಿಸುತ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠ ಕೂಡ ಒಂದಾಗಿದೆ. ಹಾಗೂ ಅವರು ತಮ್ಮ 32ನೇ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಪ್ರಾಣವನ್ನು ಬಿಡುತ್ತಾರೆ. ಈ ಕಥೆಯ ನೀತಿ ಏನೆಂದರೆ, ಶ್ರೀ ಶಂಕರಾಚಾರ್ಯರು ಅವರ ತಂದೆ ತಾಯಿಗಳ ಮೇಲೆ ಪ್ರೀತಿ, ಸೇವೆ ಮತ್ತು ವಿಧೇಯತೆಯನ್ನು ತೋರಿಸುತ್ತದೆ. ಅವರ ಆಶೀರ್ವಾದದಿಂದ ಮಾತ್ರ ಅವರು ತಮ್ಮ ಅಸಾಧಾರಣ ದೈವಿಕ ಕಾರ್ಯಾಚರಣೆಯನ್ನು ಅಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭಿಸಲು ಅವರಿಗೆ ಇದಾಯಿತು. ಹಾಗೂ ನಮ್ಮ ತಂದೆ ತಾಯಿಯ ಮತ್ತು ಹಿರಿಯರ ವಿಧೇಯರಾಗಲು ಮತ್ತು ಪ್ರೀತಿಸಲು ಕಲಿಯುವ ಮೂಲಕ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ದೇವರ ನಾಮವನ್ನು ಜಪಿಸುತ್ತಾ ಹಾಗೂ ಪೋಷಕರ ಮತ್ತು ದೇವರ ಆಶೀರ್ವಾದ ಮತ್ತು ಬೆಂಬಲೆಯಿಂದ ಮಾತ್ರ ನಾವು ಕೂಡ ಹಾಗೆಯೇ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಲೋಚನ್ ಇಡೀ ಶಂಕರಾಚಾರ್ಯರ ಜೀವನವನ್ನು
ಸಂಕ್ಷಿಪ್ತವಾಗಿ ಸುಂದರವಾಗಿ ಆ ಇಡೀ ಅವರ ಜೀವನದ ಘಟನೆ ಮತ್ತು ಮುಖ್ಯವಾದ ಸಾರವನ್ನು ತೆಗೆದುಕೊಂಡು ನೀನು ಇವತ್ತು ನಮ್ಮ ಮುಂದೆ ಶೇರ್ ಮಾಡಿದ್ಯಾ. ಇಂಥ ಮಹಾತ್ಮರ ಜೀವನವನ್ನು ಈ ರೀತಿ ನಾವು ಆ ಮಹಾತ್ಮರ ಜೀವನವನ್ನು ನಾವು ಅರ್ಥಕೊಳ್ಳೋದ್ರಿಂದ ಲೋಚನ್ ಹೇಳ್ದಾಗೇನೆ ನಮ್ಮ ಏನು ಒಂದು ನಾವು ಗುರಿ ತಲುಪಬೇಕು ಅಂತ ಏನ್ ಸಾಧನೆ ಮಾಡಬೇಕು ಅಂತಿತ್ತು ಅದಕ್ಕೆ ಅದೊಂದು ಪೂರಕವಾಗುತ್ತದೆ ಅಂತ ಅನ್ನೋ ಮಾತನ್ನ ಶಂಕರಾಚಾರ್ಯರ ಜೀವನದಿಂದ ನಾವು ಕಲಿಬಹುದು. ಅದರಲ್ಲೂ ಅವನು ಹೇಳಿದಾಗೆ ತಾಯಿ ತಂದೆಯರಿಗೆ ಗುರು ಹಿರಿಯರಿಗೆ ನಾವು ಕೊಡುವಂತ ಒಂದು ರೆಸ್ಪೆಕ್ಟ್ ಮರ್ಯಾದೆ ಏನಿದೆಯೋ ಅದು ನಮ್ಮನ್ನು ಉತ್ತಮ ಜೀವನ ಮಾಡಿಸುತ್ತೆ ಅನ್ನೋ ಮಾತನ್ನ ಲೋಚನ್ ಹೇಳಿದಾನೆ. ಲೋಚನ್ಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಮತ್ತು ಪೇರೆಂಟ್ಸ್ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸೋಣ. ಥ್ಯಾಂಕ್ ಯು ಲೋಚನ್. ಇವತ್ತೊಂದು ದಿನಕ್ಕೆ ಅದಕ್ಕೆ ರಜಾ ಹಾಕಿ ಇಲ್ಲಿಗೆ ಬರಬೇಕು ಅಂತ ಬಂದೇಳೆ. ಇಂಥ ಒಂದು ಆ ಒಂದು ಒಳ್ಳೆ ಕಾರ್ಯಕ್ಕೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಈ ತರ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಎಂಥವರು ಕೂಡ ಜೀವನದಲ್ಲಿ ಅದ್ಭುತವಾದ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವರಿಬ್ರು ನಿರಂತರವಾಗಿ ಈ ಒಂದು ಸಂಡೇ ಕ್ಲಾಸಿಗೆ ಬರ್ತಾ ಇಲ್ಲಿಂದ ಒಳ್ಳೆ ಉತ್ತಮವಾದಂಥ ಜೀವನ ಮುಂದೆ ನಡೆಸೋದಕ್ಕೆ ಅನುಕೂಲ ಆಗ್ತಿದೆ ಅವ್ರಿಗೆ. ಅವ್ರಿಗೂ ಕೂಡ ಈ ಒಂದು ವಾಲಂಟಿಯರ್ ಕೆಲಸ ಮಾಡೋದಕ್ಕೆ ಧನ್ಯವಾದಗಳನ್ನ ತಿಳಿಸೋಣ. ಆಮೇಲೆ 9 ಗಂಟೆಗೆ ಇನ್ನು ಮುಂದೆ 9 ಗಂಟೆಗೆ ಕ್ಲಾಸ್ ಇರುತ್ತೆ. ಓಕೆ, ಈಗ ಈ 899ನೇ ಸಂಡೇ ಕ್ಲಾಸ್ನ ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. जय राम कृष्ण, जय राम कृष्ण सर, 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 जय राम कृष्ण, जय राम कृष्ण सर, जय राम कृष्ण सर,